ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂತಂದರೆ, ನಾವು ಏನಾದರೂ ಮನೆ ಕಟ್ಟಬೇಕು, ಇಲ್ಲ ಸೈಟ್ ತೊಗೋಬೇಕು, ಆ ಥರ ಏನಾದ್ರು ನಮಗೆ ಇದ್ದರೆ ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಊರಿಂದ ನಾನು ಊರಿಗೆ ಹೋಗಿದ್ದೆ ಲಾಸ್ಟ್ ವೀಕು. ಹಾಗಾಗಿ ಅಲ್ಲಿ ಹೋದಾಗ ಅಲ್ಲೇ ಹೋಗಿ ಬರೋಣ ಅಂತೇಳಿ ಹೊರಡ್ವಿ. ನಾವು ಹೋಗಿದ್ದಂಥ ರೂಟ್ ಬಂದು ಕೆರೆ ತಣ್ಣೂರು ನೋಡಿದ್ದೀರಾ ಅನಿಸುತ್ತೆ ಎಷ್ಟೊಂದು ಜನ. ಆ ರೂಟ್ ಕಡೆಯಿಂದ ಹೋದ್ವಿ. ಹಾಗೆ ಕೆರೆ ಕೂಡ ನೋಡ್ದಂಗೆ ಆಗುತ್ತೆ ಅಂತೇಳಿ ಅದೇ ರೂಟಲ್ಲಿ ನಾನು ನನ್ನ ತಮ್ಮ ಗಾಡೀಲಿ ಹೊರಟ್ವಿ. ಅದೇ ಒಂದು ಕ್ಲಿಪ್ಪಿಂಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಅಂತಲೇ ಹೇಳ್ಬೋದು. ಭೂವರಹನಾಥ ಸ್ವಾಮಿ ಟೆಂಪಲ್ಲು ಎಲ್ಲಿ ಬರುತ್ತೆ ಅಂತ ಗೊತ್ತಿದೆಯಲ್ವಾ? ಕೆ ಆರ್ ಪೇಟೆಯಿಂದನೂ ಹೋಗ್ಬೋದು, ಹಾಗೆ ಪಾಂಡವಪುರ ಇದರಿಂದನೂ ಹೋಗ್ಬೋದು. ಬಟ್ ಕೆ ಆರ್ ಎಸ್ ರೋಡ್ ಕಡೆಯಿಂದನೂ ಹೋಗ್ತಾರೆ. ನಾವು ಫಸ್ಟ್ ಟೈಮ್ ನಮಗೆ ಒಂದು ಸ್ವಲ್ಪ ನಿಯರ್, ಬೆಂಗಳೂರಿಂದ ದೂರ ಆದ್ರೂ ನಾವಿರೋದು ಬೆಂಗಳೂರಲ್ವಾ, ಊರು ಬಂದು ನಮ್ಮ ಅಮ್ಮನ ಮನೆ ಬಂದು ಮಂಡ್ಯ ಇರೋದ್ರಿಂದ ನಮಗೆ ಸ್ವಲ್ಪ ಹತ್ರನೇ ಆಗುತ್ತೆ. ಅಂದರೆ ಹತ್ರ ಅಂದರೆ ಒಂದು 30 ಕಿಲೋಮೀಟ್ರ್ ಅಂತೂ ಆಗೇ ಆಗುತ್ತೆ. ಅಲ್ಲಷ್ಟು ಹತ್ರ ಇದ್ದೇ ನಾವು ಹೋಗ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ವಿಷಯ ಗೊತ್ತಿರೋದ್ರಿಂದ ತುಂಬ ದಿನದಿಂದ ಹೋಗಬೇಕು ಅನ್ನೋದು ಮನಸ್ಸಲ್ಲಿತ್ತು ನಾನು. ಹಾಗಾಗಿ ಹೊರಟ್ವಿ. ಜೊತೆಗೆ ಹಾಗೆ ತಣ್ಣೂರು ಕೂಡ ನನ್ನ ಮಗನಿಗೆ ತೋರ್ಸೋಣ ಕೆರೆನ, ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಹೋದ್ವಿ ಅದೇ ರೂಟಲ್ಲಿ. ಹಾಗೆ ಅಲ್ಲಿ ಹೋಗಿ ಪೂಜೆ ಸಾಮಾನೆಲ್ಲ ತಗೋತಾ ಇದ್ದೀವಿ. ಇಲ್ಲಿ ಪೂಜೆ ಸಾಮಾನು ಮತ್ತು ತುಳಸಿ ಇದೆಲ್ಲ ಇಲ್ಲೇ ಸಿಗುತ್ತೆ. ನಾವು ಹೋಗಿದ್ದು ಬಂದು ಗುರುವಾರ ಅಂತ ಅನಿಸುತ್ತೆ. ಅಷ್ಟು ಜನ ಇರಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು. ಅಲ್ಲಿ ವಾರದ ದಿನ ಅಂತೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ನಿಮ್ಗೆ ಯಾರಾದರೂ ಹೋಗಬೇಕು ಅನ್ನೋಂಗಿದ್ರೆ ಖಂಡಿತ ಹೋಗಿ ಬನ್ನಿ. ತುಂಬ ಒಳ್ಳೆಯ ದೇವಸ್ಥಾನ. ಎಲ್ರಿಗೂ ಗೊತ್ತಿರೋಂಥದ್ದೇ. ಯಾರು ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಅವ್ರ ಮನಸ್ಸಲ್ಲಿ ಏನಾದರೂ ಆಸೆಗಳಿದ್ರೆ ಅದನ್ನು ಹೋಗಿ ಅಲ್ಲಿ ಈಡೇರಿಸ್ಕೊತಾರೆ ಅಂತಲೇ ಹೇಳ್ಬೋದು. ಹಾಗೆ ಪಕ್ಕದಲ್ಲಿ ಹೇಮಾವತಿ ಅನ್ನೋ ನದಿ ಕೂಡ ಇದೆ ಅಂತ ಅನಿಸುತ್ತೆ. ನದಿನ ಇದು ಕೆರೆನ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಹಾಗಾಗಿ ಒಂಥರ ವಾತಾವರಣ ಚೆನ್ನಾಗಿದೆ. ನಮಗೆ ಹಳ್ಳಿ ವಾತಾವರಣ ಇಷ್ಟ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಅದನ್ನೇ ನಾನು ನನ್ನ ತಮ್ಮನಿಗೆ ಹೇಳ್ತಾ ಹೋಗ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ನೋಡು, ನಾವು ಇಷ್ಟು ಹತ್ರ ಇದ್ದರೂ ನಾವು ಇಲ್ಲಿಗೆ ಬರೋಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲ, ಎಷ್ಟೆಷ್ಟು ದೂರ ಬೇರೆ ರಾಜ್ಯಗಳಿಂದನೂ ಬರ್ತಾರೆ ಈ ದೇವಸ್ಥಾನಕ್ಕೆ. ಏಕೆಂದರೆ ಭೂವರಹನಾಥ ಸ್ವಾಮಿ ಅಂದರೆ ಭೂಮಿಗೆ ಸಂಬಂಧಪಟ್ಟ ಇದಿರೋದ್ರಿಂದ ಹಾಗಾಗಿ ಎಲ್ಲರೂ ಬರ್ತಾರೆ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಇದರಲ್ಲೇ ನಡೀತಾ ಇದೆ. ತುಂಬ ವರ್ಷದಿಂದಲೂ ಇದು ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ, ಇದನ್ನು ಕಟ್ತಾನೇ ಇದ್ದಾರೆ ಅಂತ ಹೇಳಿದ್ರು. ಇಲ್ಲಿ ನಾವು ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಬಂದ ಮೇಲೆ ರೂಟ್ ಹೇಳಿದ್ನಲ್ವ ನಿಮಗೆ, ಪಾಂಡವಪುರದಿಂದ ಬೇಕಾದ್ರೆ ಬರ್ಬೋದು, ಇಲ್ಲ ಕೆ ಆರ್ ಪೇಟೆ ರೂಟ್ ಕಡೆಯಿಂದನೂ ಬರ್ಬೋದು ಅಂತ ಕೂಡ ಹೇಳ್ತೀನಿ. ಬಸ್ಸು ಮತ್ತು ಆಟೋ ಎಲ್ಲ ಸಿಗುತ್ತೆ, ಆ ರೀತಿ ನೀವು ಬರ್ಬೋದು. ಆಮೇಲೆ ಇಲ್ಲಿ ಬಂದ ಮೇಲೆ ದೇವಸ್ಥಾನಕ್ಕೆ ಟಿಕೆಟನ್ನು ತೊಗೋಬೇಕಾಗುತ್ತೆ, 150 ರೂಪಾಯಿ ಕೊಟ್ಟು. ಮತ್ತು ಮನೆ ಕಟ್ಟೋರಾದರೆ ಇಟ್ಟಿಗೆ ತೊಗೋತಾರೆ, ಇಲ್ಲಾಂದರೆ ಭೂಮಿ ಸೈಟು ಈ ಥರದನ್ನೇ ಮಣ್ಣು ತೊಗೋತಾರೆ. ದೇವಸ್ಥಾನದ ಬಲಗಡೆ ಬಂದು ಮಣ್ಣನ್ನು ಹಾಕಿರ್ತಾರೆ, ಅದನ್ನು ತೊಗೊಂಬಂದು ದೇವ್ರ ಹತ್ರ ಕೊಟ್ಟು, ಇವ್ರ ಹತ್ರ ಪೂಜಾರಿಗಳ ಹತ್ರ ಕೊಟ್ಟು ಅರ್ಚನೆಯನ್ನು ಚೀಟಿಯನ್ನು ತೊಗೊಂಡು ಅಲ್ಲಿ ಅವರೊಂದಷ್ಟು ಶ್ಲೋಕಗಳನ್ನ ಹೇಳ್ಕೊಡ್ತಾರೆ. ಅದನ್ನಿಟ್ಟು ನಾವು ಸಂಕಲ್ಪ ಮಾಡೋ ರೀತಿ ಹೇಳ್ತಾರೆ. ಅದಾದಮೇಲೆ ನಮಗೆ 11 ಸುತ್ತನ್ನ ದೇವಸ್ಥಾನ ಸುತ್ತ ಹಾಕಬೇಕು ಅಂತ ಹೇಳ್ತಾರೆ. 11 ರೌಂಡ್ ಹಾಕಿ ಅಂತ ಹೇಳ್ತಾರೆ. ಅದನ್ನು ಮಾಡಿ ನಮ್ಮ ಮನಸ್ಸಲ್ಲಿ ಇರೋಂಥದ್ದನ್ನು, ನಮ್ಮ ಮನಸ್ಸಲ್ಲಿ ಮನೇನ ಇಲ್ಲ ಅಂತಂದರೆ ಸೈಟಾ ಏನು ಬೇಕೋ ಅದನ್ನು ನಾವು ದೇವ್ರ ಹತ್ರ ಕೇಳಿಕೊಂಡು ನಮ್ಮ ಸಂಕಲ್ಪ ಮಾಡ್ಕೊಂಡು ಬಂದರೆ ಅದನ್ನು ಮಣ್ಣನ್ನು ನಾವು ತೊಗೊಬಂದು ಸೈಟ್ದಾದರೆ ಒಂದು ಬಿಳಿ ಬಟ್ಟೆಯಲ್ಲಿ ಮನೆಗೆ ತಂದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೇಲಿಟ್ಟು ಅದ್ರದ್ದು ಭೂವರಹನಾಥ ಸ್ವಾಮಿದು ಫೋಟೋ ಕೂಡ ಇರುತ್ತಲ್ವ, ಅದನ್ನು ಇಟ್ಟು ಪೂಜೆನ ಮಾಡೋ ಅಂಥದ್ದು. ನಮ್ಮ ಮನಸ್ಸಲ್ಲೂ ಒಂದು ಆಸೆ ಅನ್ನೋದಿದೆ, ಎಂಥವ್ರಿಗೂ ನಾವೊಂದು ಮನೆ ಕಟ್ಕೋಬೇಕು ಇವಾಗ ನಾವಿರೋದು ಸ್ವಂತ ಮನೆ ಆದ್ರೂ ನಾವೇ ನಮ್ಮ ಕೈಯಾರೆ ನಾವು ಒಂದು ನಮ್ಮ ಇದ್ರಲ್ಲಿ ನಾವು ಕಟ್ಟಬೇಕು ಅನ್ನೋದು ಒಂದು ಆಸೆ ಇದೆ. ಹಂಗಾಗಿ ದೇವ್ರ ಹತ್ರ ಏನೋ ಹೋಗಿ ಕೇಳಿದಂಥದ್ದು, ಮಾಡ್ತಾ ಇದ್ದಂಥದ್ದು, ಮನಸ್ಸಲ್ಲಿ ಏನಿದೆ ಅದನ್ನು ಅಂದ್ಕೊಂಡು ಹೋಗಿ ಬರೋಂಥದ್ದು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ. ಅಂದರೆ ಜಾಸ್ತಿ ಏನು ಕ್ಲಿಪ್ಪಿಂಗ ನಾನು ತಗೊಳಕ್ಕೆ ಹೋಗಲಿಲ್ಲ. ಅಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಒಳಗಡೆ ದೇವ್ರದ್ದೆಲ್ಲ ಗರ್ಭಗುಡಿಲೆಲ್ಲ ಅಲೋ ಮಾಡಲ್ಲ. ಆಚೆಯಿಂದ ಈ ರೀತಿ ಇದೆ ದೇವಸ್ಥಾನ. ಯಾರಾದರೂ ಹೋಗಬೇಕು, ಮನೆ ಕಟ್ಟಬೇಕು, ನನಗೆ ಈ ಥರದ್ದು ಆಗಲೇಬೇಕು ಅನ್ನಂಗಿದ್ರೆ, ಸೈಟ್ ತೊಗೋಬೇಕಂದ್ರೆ ಖಂಡಿತ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ಸಲ ಹೋಗಿ ನಿಮ್ಮ ಅನುಭವ ನಿಮಗೆ ಆಗೇ ಆಗುತ್ತೆ. ನೋಡಿ ಈ ಕಡೆ ಎಲ್ಲ ಇಟ್ಟಿಗೆಗಳೆಲ್ಲ ಇದೆ, ಅದನ್ನೆಲ್ಲ ದುಡ್ಡು ಕೊಟ್ಟೆ ತೊಗೋಬೇಕು ಅಂತ ಅನಿಸುತ್ತೆ. ಹಂಗಾಗಿ ಮಣ್ಣು ಕೂಡ ಸಿಗುತ್ತೆ ಪಕ್ಕದಲ್ಲಿ, ದೇವಸ್ಥಾನದ ಬಲಗಡೆ ಬಂದು ಇರುತ್ತೆ. ಆಮೇಲೆ 11 ರೌಂಡ್ ಕೂಡ ಹಾಕಬೇಕು ಅಂಥೇಳಿ. ನಮಗೂ ಈ ರೂಟ್ ಅಷ್ಟು ಗೊತ್ತೇ ಇರಲಿಲ್ಲ. ನಾವು ಕೇಳಿಕೊಂಡು ರೂಟ್ ಮ್ಯಾಪ್ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ಏನೋ ದೇವ್ರ ದಯೆ, ಇದರಿಂದ ಬಂದಿದ್ದೀವಿ, ಒಳ್ಳೇದಾಗಬೇಕು ಅನ್ನೋದಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದಷ್ಟೇ ನಾವು ಕೇಳ್ಕೊಳ್ಳೋದು. ಅದೇ ರೀತಿ ಗೊತ್ತಿಲ್ಲ ಇರೋರು ಯಾರೋ ಏನೋ ಕೇಳ್ತಾಯಿದ್ರು, ಎಲ್ಲಿ ಯಾವ ಥರ ಹೇಗೆ ಪೂಜೆ ಮಾಡಿಸೋದು ಅಂತ. ಹಾಗೆ ನಾನು ಹೇಳಿದೆ, ಹೀಗೆ ಹೋಗಿ ಹಿಂಗೆ ಬನ್ನಿ ಅಂತೇಳಿ. ಅದೇ ರೀತಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು. ಒಳಗಡೆ ಏನು ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲ್ವಲ್ಲ, ಹಾಗಾಗಿ
ಹಾಗೆ ಬಂದು ಆಚೆ ಬಂದಮೇಲೆ ಪ್ರಸಾದ ಕೂಡ ಇದೆ ಅಲ್ಲಿ. ಪ್ರಸಾದ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮೊಸರನ್ನ ಮತ್ತು ಪಲಾವ್ ಏನೋ ಇತ್ತು ಅಂತ ಅನಿಸುತ್ತೆ. ಇದು ನನ್ನ ಮುಖದಲ್ಲೇನೋ ಒಂಥರ ಖುಷಿ, ಏನೋ ಇಲ್ಲಿಗೆ ಬಂದಿದ್ದೀವಪ್ಪ ಇನ್ಮೇಲೆ ಇನ್ನೊಂದೇನೋ ಆಗುತ್ತೆ ಅನ್ನೋದೊಂದು ಖುಷಿ ಇದೆ, ನಡೀತಾ ಇದೆ, ಆಗಿದೆ, ಇಲ್ಲ ಅಂತ ನಾವು ಯಾವುದನ್ನು ಹೇಳೋಕ್ಕಾಗಲ್ಲ. ದೇವರ ಸಂಕಲ್ಪ ಇದೆ ನಮ್ಮ ಮೇಲೆ ಅನ್ನೋದು ಒಂದಷ್ಟು ಪಾಸಿಟಿವ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ಮನೆಗೆ ತಂದು ಮಣ್ಣನ್ನ ಇಟ್ಟ ಮೇಲೆ ನಮಗೆ ಗೊತ್ತಾಗ್ತಾ ಇರುತ್ತೆ. ಆ ಪೂಜೆ ನಾವು ತಂದು ಇಟ್ಟ ಮೇಲೆ ಅದನ್ನು ಮಣ್ಣನ್ನು ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಆದಮೇಲೆ ಆ ಮಣ್ಣನ್ನು ಹಾಗೆ ಹೀಗೆ ಮಾಡೋಕ್ಕೆ ಹೋಗಬಾರ್ದು. ತುಳಸಿ ಕಟ್ಟೆ ಇರುತ್ತಲ್ವ, ಅಲ್ಲಿ ಹಾಕಿಬಿಟ್ಟು ಮಣ್ಣನ್ನು ತುಳಸಿ ಕಟ್ಟೆಗೆ ಹಾಕಿ ಪೂಜೆ ಮಾಡಿದ್ರೆ ಆಗುತ್ತೆ. ನಿಮ್ಮ ಕೆಲಸ ಎಲ್ಲ ಆದಮೇಲೆ ಇಟ್ಕೆ ಏನಾದರೂ ತಂದಿದ್ರೆ ನೀವು ಅಲ್ಲಿಂದ ಮನೆ ಕಟ್ಟಬೇಕಾದ್ರೆ ಆ ಇಟ್ಕೆನ ಯೂಸ್ ಮಾಡ್ಕೋತೀರಾ. ಇಲ್ಲ ಅಂತಂದರೆ ಮಣ್ಣಾದರೆ ತುಳಸಿ ಕಟ್ಟೆಗೆ ಹಾಕೋಂಥದ್ದು. ಹಾಗೆಲ್ಲ ಮುಗಿಸ್ಕೊಂಡು ಹಾಗೆ ನಮಗೆ ಈ ಸೈಡ್ ಬಂದು ಕಡಲೆಪುರಿ ಎಲ್ಲ ಉಪ್ಪಿರುತ್ತೆ. ನಮ್ಮ ಬೆಂಗಳೂರು ಸೈಡು ಅಲ್ಲಿ ಒಂಥರ ಚೆನ್ನಾಗಿರುತ್ತೆ ಕಡಲೆಪುರಿ. ಹಾಗಾಗಿ ಅಲ್ಲಿಂದನೇ ಒಂದಷ್ಟು ಕಡಲೆಪುರಿ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಹೇಮಾವತಿ ನದಿ ಅಂತ ಏನು ಹೇಳಿದೆ, ಇದು ನದಿನ ಕೆರೆನ ನಂಗೆ ಅಷ್ಟು ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದರೆ ಹರಿಯೋ ಥರ ನಂಗೆ ಅಲ್ಲಿ ಅಷ್ಟು ಕಾಣಿಸ್ತಿಲ್ಲ. ದೊಡ್ಡದು ಆದ ಒಂದು ಕೆರೆ ಥರ ಏನೋ ಇದು ಥರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ ಅಂತಂದಮೇಲೆ ನೀರಿರೋ ಜಾಗ ಜಾಸ್ತಿ ಅಲ್ವಾ, ಹಂಗಾಗಿ ನೋಡೋಕ್ಕೆ ಒಂಥರ ನೋಡಿ, ಒಂಥರ ಎಷ್ಟು ಚೆನ್ನಾಗಿದೆ. ಸುತ್ತ ನೀರಿದೆ, ಮಧ್ಯದಲ್ಲಿ ಗಿಡಗಳು, ಮರಗಳಿದೆ. ನೀಲಗಿರಿ ತೋಪು ಅಂತ ಹೇಳ್ತೀವಲ್ವ, ಆ ರೀತಿ ಮರಗಳು. ಈ ವ್ಲಾಗ್ ಇದನ್ನು ನಾನು ಹೋಗಾಗಲೇ 2 ಮಂತ್ಸ್ ಆಗ್ತಾಯಿದೆ. ಇವತ್ತು ನಾನು ನಿಮಗೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಒಂದಷ್ಟು ದಿನ ವೀಡಿಯೋಸ್ ಯಾವುದು ನಾನು ಅಷ್ಟು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ತುಂಬ ವೀಡಿಯೋಸ್ ಇದೆ, ಅದನ್ನು ಅಪ್ಲೋಡ್ ಮಾಡೋಷ್ಟು ಯಾಕೋ ಮನಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಂಗಾಗಿ ಯಾವುದು ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೋಸ್ಕರ ನೋಡೋಣ ಮುಂದೆ 2025ರಿಂದ ನೀಟಾಗಿ ಎಲ್ಲ ವೀಡಿಯೋಸ್ನ ಪ್ರತಿದಿನ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲ್ ಇದರಿಂದ ಗೂಗಲ್ ಆ್ಯಡ್ಸ್ ಪಿನ್ ಕೂಡ ಬಂದಿದೆ. ಅದು ಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಬಂತು. ಆ ವಿಡಿಯೋನೂ ಕೂಡ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ನಿಮಗೆ, ಅದೆಲ್ಲ ಹಾಗೇ ಇಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಸ್ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ ಅಂತ ಕೂಡ ಕೇಳ್ಕೊತೀನಿ. ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.